ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತು ವ್ಲಾಗ್ನಲ್ಲಿ ನಾನು ನಿಮ್ಗೊಂದು 3-4 ಟಿಪ್ಸ್ ತಂದಿದ್ದೀನಿ. ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ. ಈಗ ಕುಕ್ಕರಿಂದ ನಾವು ಪ್ರೆಷರ್ ಬಂದಾಗ ನೀರೆಲ್ಲ ಇಲ್ಲೆಲ್ಲ ಉಕ್ಬಿಡುತ್ತಲ್ಲ, ಯಾವ ಸ್ವಚ್ಛ ಭಾರತ್ ಕುಕ್ಕರು ಕೂಡ ಉಪಯೋಗಕ್ಕೇನು ಬರಲ್ಲ. ಹಾಗಾಗಿ ಇದನ್ನು ಒಂದು ಟ್ರಿಕ್ಸ್ನ ಫಾಲೋ ಮಾಡಿ ಸ್ವಲ್ಪ ಉಕ್ಕೋದು ನಿಮಗೆ ಕಡಿಮೆ ಅನಿಸುತ್ತೆ, ಉಕ್ಕೋದಿಲ್ಲ ನೋಡಿ. ಈ ಥರ ಗ್ಯಾಸ್ಕೆಟ್ನ ತೆಗೆದ್ಬಿಟ್ಟು ಇಲ್ಲೆಲ್ಲ ಸುತ್ತಕ್ಕೂ ಎಣ್ಣೆ ಹಚ್ಕೋತೀನಿ. ಗ್ಯಾಸ್ಕೆಟ್ ಮೇಲೂ ಹಚ್ಚಿದ್ದೀನಿ, ಅದನ್ನು ಉಲ್ಟಾ ಸೇರಿಸ್ಕೊತಾ ಇದ್ದೀನಿ ನೋಡಿ. ಎಣ್ಣೆ ಅಂಶ ಕೆಳಗಡೆ ಇರೋ ಹಾಗೆ ನಾನು ಇದನ್ನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಹಾಕಿ ಕುಕ್ಕರ್ನ ಕೂಗಿಸ್ಕೋಬೇಕು. ಮೇಲ್ಗಡೆ ವಿಸಿಲ್ ಹಾಕ್ತೀವಲ್ಲ, ಆ ಜಾಗಕ್ಕೂ ನಾವು ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಅಲ್ಲಿ ಮೇಲ್ಗಡೆ ತಿರುಪಿರುತ್ತಲ್ಲ, ಅಲ್ಲಿಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾವು ಪ್ರೆಷರ್ ಕೊಟ್ಟರೆ ಒಂದು ವಿಜಿಲ್ ಬಂದು ನಾವು ಸಿಮ್ ಮಾಡಿಬಿಡ್ಬೇಕು. ನಾವು ಸಿಮ್ ಮಾಡಿಬಿಟ್ಟು ಕೂಗ್ಸೋದು ಇಟ್ಕೊಳ್ಳೋದು 5 ನಿಮಿಷ ಬಿಟ್ಟು ಆಫ್ ಮಾಡೋದ್ರಿಂದ ನಮಗೆ ಉಕ್ಕೋದೂ ಕಡಿಮೆ ಆಗುತ್ತೆ, ಜೊತೆಗೆ ಗ್ಯಾಸೂ ಹಿತಮಿತವಾಗಿ ಬಳಕೆ ಆಗುತ್ತೆ. ಇದೊಂದು ನೋಡಿ, ಎಲ್ಲ ಟೀ ಸೋಸೋದು ಜಾಲರಿ ಎಲ್ಲ ಹೀಗೆ ಫುಲ್ ಡಸ್ಟೆಲ್ಲ ಸೇರಿಕೊಂಡು ಕೆಳಗಡೆ ಇಳಿದೇ ಇರೋ ಹಂಗೆ ಆಗೋಗ್ಬಿಟ್ಟಿದೆ. ಇದು ನೋಡಿ, ಎರಡು ಜಾಲರಿ ಇದೆ, ಎರಡು ಹೀಗೆ ಆಗೋಗಿದೆ. ಇದನ್ನು ಹೇಗೆ ಕ್ಲೀನ್ ಮಾಡೋದು ಸುಲಭವಾದ ಮೆಥಡು ಅಂತ ತೋರಿಸ್ಕೊಡ್ತೀನಿ. ನೀವು ಯಾವಾಗಲೇ ಜಾಲರಿ ತೊಗೊಂಡ್ರು ಪ್ಲಾಸ್ಟಿಕ್ಕನ್ನು ತೊಗೋಬೇಡಿ, ಈ ಥರ ಸ್ಟೀಲ್ದೇ ತೊಗೊಳ್ಳಿ. ಪ್ಲಾಸ್ಟಿಕ್ ಹ್ಯಾಂಡ್ಲಿದ್ದು ಸ್ಟೀಲ್ದು ಇದ್ರ ಜಾಲರಿ ಇರೋದನ್ನು ತೊಗೊಳಕ್ಕೆ ಹೋಗ್ಬೇಡಿ. ಈಗ ಸ್ಟೀಲ್ ಹ್ಯಾಂಡ್ಲೇ ಇರಬೇಕು, ಈ ಥರನೇ ತೊಗೊಳ್ಳಿ. ಈಗ ಗ್ಯಾಸ್ ಹತ್ತಿಸ್ಬಿಟ್ಟು ಇದನ್ನೆಲ್ಲ ಫ್ಲೇಮಲ್ಲಿ ಸುಡಿ. ಒಂದು ಸತಿ ಬೆಂಕಿನೂ ಹತ್ಕೊಳ್ಳುತ್ತೆ, ಪರವಾಗಿಲ್ಲ, ಏನು ಹತ್ಕೊಂಡ್ರೂ ಚೆಂದ ಇಲ್ಲ. ಅದರೊಳಗಡೆ ಟೀ ಡಸ್ಟೆಲ್ಲ ಸೇರ್ಕೊಂಡಿರುತ್ತಲ್ಲ, ಅದೆಲ್ಲ ಉರಿದು ಹೋಗಿಬಿಡತ್ತೆ. ಸುಲಭವಾಗಿ ನಾವು ಕ್ಲೀನ್ ಮಾಡ್ಬೋದು. ನಾವು ಎಷ್ಟೇ ವರ್ಷ ಬಳಕೆ ಮಾಡಿದ್ರೂ ಕೂಡ ಇದು ಜಾಲರಿ ಏನೂ ಆಗಲ್ಲ. ಟೀ ಸೋಸೋ ಫಿಲ್ಟರು ಏನೇ ಆಗಲ್ಲ. ಇದು ಸುಮಾರು ನಾವು ಒಂದು 5 ವರ್ಷದ ಮೇಲಾಗೋಗಿದೆ ನಾನು ತಂದು. ನೀಟಾಗಿ ಇನ್ನೂ ನೀಟಾಗೆ ಉಪಯೋಗಿಸ್ತಾ ಇದ್ದೀನಿ, ಏನೊಂದು ತೊಂದರೆನೂ ಬಂದಿಲ್ಲ. ಈಗ ನೀಟಾಗಿ ಸುಟ್ಕೊಂಡಿದ್ದೀನಿ ನೋಡಿ. ಇದನ್ನೆಲ್ಲ ನೀಟಾಗಿ ಕೊಡುಕೊಳ್ತೀನಿ. ಕೆಡುಕೊಂಡು ಒಂದು ಹಳೆ ಟೂತ್ ಬ್ರಷ್ ಇರುತ್ತಲ್ಲ, ಅದರಲ್ಲಿ ಹಿಂಗೆ ಉಜ್ಜಿದ್ರೆ ಸಾಕು, ಒಳಗಡೆ ಇರೋದೆಲ್ಲ ಬಿಟ್ಟೋಗ್ಬಿಡುತ್ತೆ. ಲೈಟಾಗಿ ಹಿಂಗೆ ಉಜ್ಜಿದ್ರೆ ಸಾಕು. ಅದನ್ನು ನಾವೆಲ್ಲ ಸುಟ್ಬಿಟ್ಟಿದ್ದೀವಲ್ಲ, ಸುಟ್ಬಿಟ್ಟಿರೋದ್ರಿಂದ ಆ ಟೀ ಡಸ್ಟು ಎಲ್ಲ ಸುಟ್ಟೋಗಿದ್ದೆಲ್ಲ ಉದುರು ಹೋಗ್ಬಿಡತ್ತೆ. ಆಮೇಲೆ ನಾವು ಸೋಪಲ್ಲಿ ಕ್ಲೀನ್ ತೊಳ್ಕೊಂಡು ಉಪಯೋಗಿಸ್ಕೊಂಡ್ರೆ ಸಾಕು. ಇನ್ನೇನು ನಾವು ಎಕ್ಸ್ಟ್ರಾ ಏನೂ ಮಾಡಬೇಕಾಗಿಲ್ಲ. ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ. ಚೆನ್ನಾಗಿ ಸುಟ್ಬಿಡ್ಬೇಕಷ್ಟೆ. ನೀಟಾಗಿದೆ ಅಲ್ವಾ? ಇದು ಇಷ್ಟ ಆಯಿತು ಅಂದರೆ ನೀವೊಂದು ಲೈಕ್ ಕೊಡಿ, ನನಗೂ ಸ್ಫೂರ್ತಿ ಬರುತ್ತೆ. ಬೇರೆ ಬೇರೆ ಟಿಪ್ಸ್ನ ನಿಮಗೆ ಶೇರ್ ಮಾಡ್ತೀನಿ. ನೋಡಿ ಎಷ್ಟು ಡಸ್ಟ್ ಬಂದಿದೆ ಅಂತ. ಟೀ ಪುಡಿ ಅದು ಸುಟ್ಟೋಗಿರೋದು ನಾನು ಸುಟ್ಟಿದ್ದೀನಲ್ಲ, ಆಗ ಕೊಡೋದಕ್ಕೆ ಇಷ್ಟೊಂದು ಡಸ್ಟ್ ಬಂದಿದೆ, ಇಳಿತಾನೆ ಇರಲಿಲ್ಲ. ಎರಡನ್ನೂ ನೋಡಿ ನೀಟಾಗಿ ಕ್ಲೀನಾಗಿ ಹೋಗಿದೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ಟಿಪ್ ನೋಡೋಣ. ಈ ಥರ ನಾವು ಮೈ ಉಜ್ಜೋಕ್ಕೆ ಅಂತ ನಾರು ತಂದಿರ್ತೀವಲ್ಲ, ಪ್ಲಾಸ್ಟಿಕ್ ಸ್ಕ್ರಬ್ಬು, ಇದು ಬೇಗನೆ ಹೀಗೆಲ್ಲ ಗುಂಜು ಎಲ್ಲ ಬಂದುಬಿಡತ್ತೆ. ಸುಮಾರು ಒಂದು ತಿಂಗಳು ಉಪಯೋಗಿಸಿರ್ತೀವೋ ಇಲ್ವೋ ಎಲ್ಲ ಬಂದೇ ಬಿಡತ್ತೆ. ಇದನ್ನು ನಾವು 5-6 ವರ್ಷದ ತನಕ ನೀವು ನೀಟಾಗಿ ಉಪಯೋಗಿಸ್ಕೋಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಥರ ನೀವು ಹಣ್ಣು ತೊಗೊಂಡು ಬಂದಾಗ, ಸೇಬ್ಗಳು ಅದು ಇದು ತೊಗೊಂಡು ಬಂದಾಗ ಹಾಕ್ಕೊಟ್ಟಿರ್ತಾರಲ್ಲ, ಈ ಥರದ್ದು ಒಂದು ಇದ್ದರೆ ಸಾಕು ನಮಗೆ. ಸುಮಾರು ಎಷ್ಟು ವರ್ಷ ನಾವಾದರೂ ಬಳಕೆ ಮಾಡ್ಬೋದು ಒಂದು ನಾರನ್ನ. ಆ ಥರ ನಾನು ಬಳಕೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಿಂಗೆ ಹೊಸ ತಂದಿರ್ತೀರಲ್ಲ, ಆ ತಂದಿರೋದನ್ನು ಇದ್ರೊಳಗಡೆ ತೋರಿಸ್ಬಿಡಿ. ಹಿಂಗೆ ಅವಾಗವಾಗ ಹಣ್ಣಿನ ಕವರ್ ಕೊಟ್ಟಿರ್ತಾರೆ, ಇದಕ್ಕೊಂದು ಗಂಟು ಹಾಕ್ಕೊಂಬಿಡಿ. ಎಷ್ಟು ವರ್ಷದಾದರೂ ಬಳಕೆ ಬರುತ್ತೆ ರೀ, ನೀವು ನಂಬ್ತಿರೋ ಇಲ್ವೋ, ನಾನು ಸುಮಾರು ವರ್ಷದಿಂದ ಇದನ್ನು ಬಳಸೇ ಮಾಡ್ತಾಯಿದ್ದೀನಿ. ನಿಮ್ಗೆ ಹೊಸ ಇದ್ರನ್ನ ಇದು ಬರುತ್ತಲ್ಲ, ಹಣ್ಣು ಹಾಕ್ಕೊಡ್ತಾರಲ್ಲ ಕವರು, ಅದನ್ನು ಬೇಕಾದ್ರೆ ಅವಾಗವಾಗ ನಿಮಗೆ ಬದಲಾಯಿಸ್ತಾರೆ. ಹಳೇದಾಯಿತು ಅಂತ ನಿಮ್ಗೆ ಏನಾರು ಅನಿಸ್ತು ಅಂತಂದರೆ ಅದನ್ನು ಬದಲಾಯಿಸ್ಕೊಳ್ತಾ ಇರಿ. ಒಳಗಡೆ ನಾರದು ಮಾತ್ರ ಏನು ಬದಲಾಯಿಸೋಕೆ ಹೋಗ್ಬಿಡಿ, ಹಾಗೆ ಚೆನ್ನಾಗಿರುತ್ತೆ. ಹಾಗೆ ನಾವು ಇದನ್ನು ನಲ್ಲಿಗೆ ಹಾಕ್ಕೊಂಡು ಇಟ್ಕೊಂಬಿಡ್ಬೋದು ನೋಡಿ. ಕರ್ಬೇವಿನ ಸೊಪ್ಪನ್ನ ಮನೇಲಿ ಜಾಸ್ತಿ ತಂದು ಇಟ್ಕೋತೀವಲ್ಲ, ತಂದು ಇಟ್ಕೊಳ್ಳಿ. ಬೇಡ, ನಾನು ಹೊರಗಡೆಯಿಂದ ತನ್ನಿ ಅಂತ ಹೇಳ್ತಿಲ್ಲ, ಮನೆಯಲ್ಲೇ ಬೆಳೆದಿದ್ರೂ ಪರವಾಗಿಲ್ಲ. ಈ ಥರನ ತಂದು ಚೆನ್ನಾಗಿ ನೆರಳಲ್ಲಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಒಂದು ಇಟ್ಕೊಳ್ಳಿ. ಈಗ ದಿನ ನೀವು ಮಜ್ಜಿಗೆ ಉಪಯೋಗಿಸ್ತೀರಲ್ಲ, ಊಟಕ್ಕಾಗಲಿ ಕುಡಿಯೋದಕ್ಕಾಗಲಿ, ಆ ಮಜ್ಜಿಗೆಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿ
ಕಡಿದ್ಬಿಟ್ಟು ನೀವು ಇಟ್ಕೊಳ್ಳಿ. ಮೊಸರಿಗಾದರೂ ಪರವಾಗಿಲ್ಲ, ಮಜ್ಜಿಗೆಗಾದರೂ ಪರವಾಗಿಲ್ಲ. ಕಡಿದ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲಿಂದ ಇದನ್ನು ಕುಡಿದ್ರೆ ನಿಮಗೆ ಯಾವುದೇ ಐರನ್ ಟ್ಯಾಬ್ಲೆಟ್ ನೀವು ಉಪಯೋಗಿಸೋದೇ ಬೇಕಾಗಲ್ಲ. ಅಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಕರ್ಬೇವಿನ ಸೊಪ್ಪನ್ನು ಜಾಸ್ತಿ ಬಳಕೆ ಮಾಡ್ದಂಗೆ ಇರುತ್ತೆ. ನಾವು ಆ ಸಾರಿಗೂ ಕೂಡ ನೀವು ಇದನ್ನು ಇದೇ ರೀತಿಯೇ ಬಳಸ್ಕೋಬೋದು. ಆವಾಗಲೂ ಕೂಡ ನಿಮಗೆ ಐರನ್ನು ತುಂಬಾ ಸಿಗುತ್ತೆ. ಐರನ್ ಟ್ಯಾಬ್ಲೆಟ್ ತೊಗೊಳ್ಳೋದೇ ಬೇಕಾಗಲ್ಲ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ.